ಇವಾಗ ಅವ್ರು ಹೇಳಿದ್ರು ಏನ್ MLA ಗಳು ಏನ್ ಮಾಡ್ತಿದ್ದಾರೆ ಅಂತ. ಬಿಜೆಪಿ ಕಾಂಗ್ರೆಸ್ ಎಲ್ಲ MLA ಗಳು ಏನ್ ವರ್ತಿಲ್ಲ, ಯಾರೂನು ಆ ಕಡೆ ಹೋಗಿಲ್ಲ. 6 ರಿಂದ 7 ಜಿಲ್ಲೆ ನಿಮ್ಮ ವರದಿ ಪ್ರಕಾರನೇ ಬರ ಇದೆ. ಆದ್ರೆ MLA ಗಳು ಇವತ್ತು ಅದು ಅಧಿಕಾರದಲ್ಲಿರೋ ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು, ವಿರೋಧ ಪಕ್ಷದಲ್ಲಾಗಿರೋರು ಇರ್ಬೋದು, ಯಾರನ್ನು ಇವತ್ತಲ್ಲಿ ಜನಗರ ಮಧ್ಯ ಇಲ್ಲ. ಇದರ ಅಡ್ವಾಂಟೇಜ್ ಯಾರು ತಗೊಂತಾ ಇದ್ದಾರೆ ಅಂದ್ರೆ ಅಧಿಕಾರಿಗಳು ಮಜಾ ಮಾಡ್ತಿದಾರೆ ಅಂತ. ಅಣ್ಣ, ಲೂಟಿ ಮಾಡಿ ಇವರು ಕೋಟಿ ದುಡಿಬೋದಣ್ಣ, ಅರೆ ನಾಟಿ ಮಾಡಿ ಕೋಟಿ ಜನಕ್ಕೆ ಅನ್ನ ಹಾಕ್ತಾ ಇರೋದು ರೈತರ ಪರವಾಗಿ ನಿಲ್ಬೇಕಾಗಿದ್ದು ನಮ್ಮ ಶಾಸಕರು. ಇವತ್ತು ಆ ಶಾಸಕರು ರೈತರಿಗೆ ಒಂದು ಬೆರೆ ಹಾಕಿದ್ದಾರೆ. ಇದನ್ನ ನಾವು ಘೋರವಾಗಿ ಇದು ಒಂದು ಹೋರಾಟ ಮಾಡಬೇಕು, ರೈತರ ಧ್ವನಿ ಆಗ್ಬೇಕು. ಯಾಕಂದ್ರೆ ಇವತ್ತು ವಿರೋಧ ಪಕ್ಷದವರು ಸೈಲೆಂಟ್ ಮೋಡ್ ಅಲ್ಲಿ ಇದ್ದಾರೆ. ದಯವಿಟ್ಟು ವೈಬ್ರೆಂಟ್ ಆಗಿ ರಿಂಗ್ ಮೋಡ್ ಬನ್ನಿ. ಸರ್ಕಾರದ ವಿರುದ್ಧ ಟೀಕೆ ಮಾಡ್ತಿದ್ದಾರೆ. ಇದು ಕಿವುಡ ಮೂಗ ಸರ್ಕಾರ ಅಂತ ಹೇಳ್ತಾರೆ. ರೈತರ ಬಗ್ಗೆ ಕಾಳಜಿ ಇಲ್ಲ, ಬೆಳೆ ವಿಮೆ ಘೋಷಣೆ ಮಾಡಿ, ಬರಪೀಡಿತ ಪ್ರದೇಶಗಳಂತೇಳಿ ಘೋಷಣೆಯನ್ನು ಮಾಡಿ ರೈತರಿಗೆ ಸಬ್ಸಿಡಿಯನ್ನು ಕೊಡಿ ಅಂತೇಳಿ ಅವರು ಆಗ್ರಹ ಮಾಡ್ತಿದ್ದಾರೆ. ಸರ್ಕಾರ ಏನು ಮಾಡ್ತಿದೆ ಅಂತ ಪ್ರಶ್ನೆ ಮಾಡ್ತವ್ರೆ. ಸರ್, ಮೊದಲಿಂದನೂ ಕಾಂಗ್ರೆಸ್ ಗೌರ್ಮೆಂಟ್ ಪೀಪಲ್ಸ್ ಗೌರ್ಮೆಂಟ್ ಫಾರ್ಮರ್ಸ್ಗೋಸ್ಕರ ಇರೋವಂಥದ್ದು, ಫಾರ್ಮರ್ ಸೆಂಟ್ರಿಕ್ ಆಗೇ ಇರೋದು. ನಮ್ಮ ಗೌರ್ಮೆಂಟಲ್ಲೇ ಎಲ್ಲ ಡ್ಯಾಮ್ಸ್ ಆಗಲಿ ಏನೇ ಆಗಲಿ ನಮ್ಮ ಗೌರ್ಮೆಂಟಲ್ಲೇ ಡೆವಲಪ್ಮೆಂಟ್ ಬಂದಿರೋದು. ಇವ್ರು ಯಾರು ಯಾವುದು ಮಾಡಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ. ಈಗ 1 ಕೋಟಿ ಏನು ಅವರು ಅಲೋಕೇಟ್ ಮಾಡಿದ್ದಾರೆ, ಅದಕ್ಕೆ ಫಸ್ಟ್ ವಿತೌಟ್ ಎನಿ ಡಿಲೇ ಇನ್ ಪ್ರೋಸೆಸ್. ಈಗ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದ್ರಲ್ಲ ಲಾಸ್ಟ್ ಟೈಮ್ ಡ್ರಾಟ್ ರಿಲೀಫ್ ಫಂಡ್ ಕೊಡೋಕ್ಕೆ ಎಷ್ಟು ಸುಪ್ರೀಂ ಕೋರ್ಟ್ ತನಕ ಹೋಗಿ ಡಿಲೇ ಮಾಡಿರೋ ಅಂಥ ಸಿಚುವೇಶನ್ ಇಲ್ಲ. ನಮ್ಮ ಚೀಫ್ ಮಿನಿಸ್ಟರ್ ಈಗ ಇಮಿಡಿಯೇಟ್ಲಿ ವಿತೌಟ್ ಎನಿ ಡಿಲೇ ದೇ ಹ್ಯಾವ್ ಅಲೋಕೇಟೆಡ್. ಇನ್ನೂ ಹೆಚ್ಚಾಗಬೇಕಾದಾಗ ನೋಡ್ಕೊಂಡು ಮಾಡ್ತಾರೆ. But one strong suggestion from government and agriculture department is take advice. First of all, ಈಗ ನ್ಯೂ ಫಸ್ಟ್ ಫಾರ್ಮರ್ಸ್ ಅಂತ ಇದಾರಲ್ಲ, ಈಗ IT ಡೊಮೇನ್ ಅಥವಾ ಬಿಸ್ನೆಸ್ ಇಂದ ಇರೋರು ಚೇಂಜ್ ಆಫ್ ಪ್ರೊಫೆಷನ್ ಬೇಕಂತ ಈಗ ಫಸ್ಟ್ ಟೈಮ್ ಫಾರ್ಮರ್ಸ್ ಆಗಿರ್ತಾರೆ. ಅಂಥವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇರಲ್ಲ ಈ ಡ್ರಾಟ್ ಸಿಚುವೇಶನ್. ಸೊ ಅವರೆಲ್ಲರೂ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟಿಂದ ಒಂದು ಅಡ್ವೈಸ್ ತಗೊಂಡು ಇರಿಗೇಷನ್ ಅದೆಲ್ಲ ಯೂಸ್ ಮಾಡಿ ಸೇವ್ ವಾಟರ್, ಕನ್ಸರ್ವ್ ವಾಟರ್, ಈ ಥರ ಒಂದು ಅನ್ಸೈಂಟಿಫಿಕ್ ಆಗಿ ಇಲ್ಲೆಲ್ಲ ಮಾತಾಡ್ತಾ ಇದಾರಲ್ಲ ಇವಾಗ ಅಪೋಸಿಷನ್ ಎಲ್ಲ. ಇಟ್ ಈಸ್ ವೆರಿ ಅನ್ಸೈಂಟಿಫಿಕ್. ಸುಮ್ಮನೆ ಕ್ಲೌಡ್ ಸೀಡಿಂಗ್ ಮಾಡೋಕ್ಕಾಗಲ್ಲ ಸರ್. ಕ್ಲೌಡ್ ಸೀಡಿಂಗ್ ಮಾಡೋಕ್ಕೂ ಒಂದು ಸೈಂಟಿಫಿಕ್ ಆಗಿ ಅವರು ಮೀಟರಾಲಜಿಕಲ್ ಡಿಪಾರ್ಟ್ಮೆಂಟಿಂದ ಅಡ್ವೈಸ್ ಬಂದರೆ ಮಾತ್ರ ಮಾಡೋಕ್ಕಾಗೋದು. ಇಟ್ ಈಸ್ ನಾಟ್ ಗ್ಯಾರಂಟಿಡ್ ರೈನ್ಫಾಲ್ ಮ್ಯಾಜಿಕಲ್ ಮಾಡೋಕ್ಕಾಗಲ್ಲ. ಇವರೆಲ್ಲ ಮಾತಾಡೋದು ಯಾವುದು ಕರೆಕ್ಟ್ ಅಲ್ಲ. ನಮ್ಮ ಗೌರ್ಮೆಂಟ್ ಸೈಂಟಿಫಿಕ್ ಆಗಿ ಡಿಸಿಷನ್ ತಗೊಳುತ್ತೆ. ಎಸ್ ಸರ್, ಏನೋ ತೋರಿಸ್ತಾ ಇದ್ರಿ. ಅಲ್ಲ ಸರ್, ಇವ್ರು ಇಷ್ಟೊಂದು ಮಾತಾಡ್ತಾರಲ್ಲ, ಕರ್ನಾಟಕದಲ್ಲಿ ಡ್ಯಾಮ್ಗಳು ಮಾಡಿರೋದೇ ಕಾಂಗ್ರೆಸ್. ರೈತರಿಗೆ ಯೋಜನೆಗಳನ್ನು ಇನ್ನೂ ಮೈಕ್ ಕೊಡ್ತಾ ಇಲ್ಲ, ರಾಜಕೀಯ ಮಾಡ್ತಾರೆ ಅಂತ ಮೇಡಮ್ ಹೇಳ್ತಾರೆ. ದೇವೇಗೌಡರು ನೀರಾವರಿ ಕಾಂಗ್ರೆಸ್ ಅಲ್ಲ, ಸರ್ಕಾರ ಯಾವ್ದಾದ್ರು ರೈತರಿಗೋಸ್ಕರ ಏನ್ ಮಾಡಿದಾರೆ ಅಂತ ಕೇಳ್ರಿ. ಅದೇ ಹೇಳಿದ್ರ HK ಪಾಟೀಲ್ ಅವರು ಇವತ್ತು ಮೋಡ ಬಿತ್ತನೆ ಮಾಡ್ತಾರೆ. ಮುಖ್ಯವಾಗಿ ಇವರು ಬರ ಪೀಡಿತ ಅಂತ ಗೊತ್ತಾದ ತಕ್ಷಣ ಅಲ್ಲಿನ ರೈತರಿಗೆ ಮುಖ್ಯ ಸವಲತ್ತುಗಳು ಕೊಡಬೇಕು. ಜಲಜೀವನ ನಡೀಲಿ ಕೇಳಿ, ಜಲಜೀವನ ನಡೀಲಿ, ನೀರಿನ ಸವಲತ್ತು ಕಡಿಮೆ ಆಗಿದೆ. ಯಜಮಾನ್ರೆ ಒಂದ್ ನಿಮಿಷ ತಾಳಿ. ಯಜಮಾನ್ರೆ ಹೇಳಿ. ರಾಜ್ಯದ ರೈತ ನಾಯಕ ಅಂದ್ರೆ BS ಯಡಿಯೂರಪ್ಪನವರು. ಅವರಂಥ ನಾಯಕರು ನಮ್ಮ ರಾಜ್ಯದಲ್ಲಿ ಎಲ್ಲೂ ಸಿಗೋದೇ ಇಲ್ಲ. ಅವರಿದ್ದಾಗ ಒಬ್ಬರನ್ನೇ ಎಷ್ಟು ಕಡೆ ಹೋರಾಡಿದ್ರು. ಅವ್ರಂಗೆ ಈಗ ಯಾರು ಇದ್ದಾರೆ ಓಡಾಡೋರು? ಒಬ್ಬರೂ ಇಲ್ಲ. ಆಮೇಲೆ ಕಾಲ್ಗುಣ ಅಂತ ಇರುತ್ತೆ, ಕಾಲ್ಗುಣ ಅಂತ, ಮುಖ್ಯಮಂತ್ರಿಗಳು ಕಾಲ್ಗುಣ ಅಂತ. ಯಡಿಯೂರಪ್ಪನವರು ಇದ್ದ ಕಾಲ್ಗುಣ ಬರೋ ಅಷ್ಟು ಮಳೆ ಈಗ ನಮ್ಮ DK ಶಿವಕುಮಾರ್ ಬಂದಿದ್ದಾರಲ್ಲ, ಅವ್ರ ಕಾಲ್ಗುಣ ಸರಿ ಇಲ್ಲ. ಹಂಗಾಗಿ ಮಳೆ ಬರ್ತಾ ಇಲ್ಲ. ಆದಷ್ಟು ನಾವು ರೈತರಿಗೆ ಕೇಂದ್ರ ಸರ್ಕಾರ ಏನು ಮಾಡಿತ್ತು, 10,000 ರೂಪಾಯಿ ಏನು ಕೊಡ್ಬೇಕಂತ ಇದ್ರು, ಆ 10,000 ರೂಪಾಯಿನಲ್ಲಿ ಇವರೆಲ್ಲ ಕಿತ್ಕೊಂಡ್ರು. 1 ರೂಪಾಯಿ ಕೊಡಲಿಲ್ಲ. ಅದೇ ಯಡಿಯೂರಪ್ಪನವ್ರು ಇದ್ದಾಗ 10,000 ರೂಪಾಯಿ ಕೊಟ್ಟರು. ಯಡಿಯೂರಪ್ಪನವ್ರು ಇದ್ದಾಗ 10,000 ರೂಪಾಯಿ ಕೊಟ್ಟರು. ಈಗ ಯಾರೇನು ಕೊಡ್ತಾ ಇದ್ದಾರೆ? ತಾಕತ್ತಿದ್ರೆ DK ಶಿವಕುಮಾರಿಗೆ ತಾಕತ್ತಿದ್ರೆ ರೈತರಿಗೆ ಸಾಲ ಮನ್ನಾ ಮಾಡಲಿ. ತಾಕತ್ತಿದ್ರೆ ನೋಡೋಣ. ರೈತರು ಸಾಲ ಮನ್ನಾ ಮಾಡಿ ಅಂತೇಳಿ ತಾಕತ್ತು ಕೇಳ್ತಿದ್ದಾರೆ ಸರ್. ಅವಾಗಿಂದ ಅವರು
ಸುಮಾರು ವಿಷಯಗಳ ಬಗ್ಗೆ ಹೇಳಿದ್ರು. ನೀವು ನಮಗೆ ಚಾನ್ಸ್ ಕೊಟ್ಟಿಲ್ಲ. ಒಂದು 30 ಸೆಕೆಂಡ್ಸ್ ಕೊಡಿ, ನಾನು ಕೇಳ್ತೀನಿ. ಫಸ್ಟ್ ಆಫ್ ಆಲ್ ಅವ್ರಿಗೆ ಮೇಕೆದಾಟು ಯೋಜನೆ ಏನಕ್ಕೆ ಮಾಡಿದೆ ಅಂತಾನೆ ಗೊತ್ತಿಲ್ಲ. ನಾನೇ ಹೇಳ್ಬಿಡ್ತೀನಿ, ಅವ್ರಿಗೆ ಹೇಳಕ್ಕೂ ಗೊತ್ತಿಲ್ಲ. ಮೇಕೆದಾಟು ಯೋಜನೆ ಮಾಡಿರೋದು ಕುಡಿಯೋ ನೀರಿಗಾಗಿ, 400 ವಿದ್ಯುತ್ ಉತ್ಪಾದನೆಗಾಗಿ. ಸೊ ಅವ್ರು ಹೇಳ್ತಾ ಇದ್ರು ತಮಿಳ್ನಾಡಲ್ಲಿ 3 ಬೆಳೆ ಬೆಳೀತಾರೆ ಸರ್, ನಾವು ಒಂದೇ ಬೆಳೆ ಬೆಳಿತೀವಿ ಅಂತ. ಆ 3 ಬೆಳೆ ಯಾಕೆ ಬೆಳೀತಾರೆ, ಎಲ್ಲಿಂದ ಬೆಳೀತಾರೆ ಅಂತ ಗೊತ್ತಿಲ್ಲ. ಕಾವೇರಿ ನದಿ ಪಾತ್ರದ ಜನರಿಗೆ ಏನ್ ತೊಂದರೆ ಆಗುತ್ತೆ, ನಮ್ಮ ಕೊಡಗುಲಿ ನೀರು ತುಂಬಿದ್ರೆ ಎಲ್ಲೆಲ್ಲಿ ಬರುತ್ತೆ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲ. ಯಾವ ಡ್ಯಾಮ್ ಕಟ್ಟಿ ದೇವೇಗೌಡ ಕೊಡಿ ಸ್ವಾಮಿ, ಕೊಡ್ತಾ ಇದೀನಿ ಇರಿ ಸರ್. ಈಗ ಇಷ್ಟೆಲ್ಲ ಮಾತಾಡ್ತಾರಲ್ಲ ಸರ್, ಈ ಬಿಜೆಪಿ ಅವ್ರಿಗೆ ಒಂದು ಚೂರಾದ್ರೂ, ನಾನು ಅದನ್ನ ಹೇಳಕ್ ಹೋಗಲ್ಲ, ಅವ್ರಿಗೊಂದು ಚೂರಾದ್ರೂ ವಿವೇಕ ಇದ್ರೆ ಕೇಂದ್ರ ಸರ್ಕಾರದ ಮೋದಿ ಅವ್ರನ್ನ ದಯವಿಟ್ಟು ಕ್ವಶನ್ ಮಾಡ್ಲಿ. ನಾನು ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ನಮ್ಮ ಕಾಂಗ್ರೆಸ್ ಕರ್ನಾಟಕದಲ್ಲಿ 70 ಲಕ್ಷ ಕುಟುಂಬಗಳಿದಾವೆ, ರೈತ ಕುಟುಂಬಗಳಿಗೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋ ಅನ್ಯಾಯಗಳನ್ನ ಕರ್ನಾಟಕ ಸರ್ಕಾರ ಎಷ್ಟು ಒತ್ಕೋತಾ ಇದೆ ಅನ್ನೋದಕ್ಕೆ ನಾನು ವಿವರವಾಗಿ ಹೇಳ್ತೀನಿ. ನೀವು ಅವಾಗ ಏನ್ ಕಾರ್ಯಕ್ರಮ ಕೊಟ್ರು ಅಂತ ಹೇಳ್ತಿದ್ರಲ್ಲ, ಬಿಜೆಪಿ ದುರಾಡಳಿತದಿಂದ ಕರ್ನಾಟಕ ಆಗ್ತಿರೋ ಅಂತ ಅನ್ಯಾಯಗಳನ್ನ ತಡೆಗಟ್ಟಕ್ಕೋಸ್ಕರ ಕಾಂಗ್ರೆಸ್ ಸರ್ಕಾರ ತನ್ನ ಭುಜದ ಮೇಲೆ ರೈತರನ್ನ ಎತ್ಕೊಂಡು ನಿಂತಿರುವಂತ ಸರ್ಕಾರಕ್ಕೆ ಇವ್ರು ಕೊಡ್ತಾ ಇರೋಂಥದ್ದಿದೆ. ಈಗ ಅವ್ರು ಚಪ್ಪಾಳೆ ಹೊಡೆದಿದ್ದು ಯಾಕೆ ಅಂತ ಹೇಳ್ತೀನಿ, ಚಪ್ಪಾಳೆ ನಿಲ್ಲಿಸ್ತಾರೆ ಇಲ್ಲಿ ನೋಡಿ. ಕರ್ನಾಟಕ ರಾಜ್ಯದ ಆರ್ಥಿಕತೆಯಲ್ಲಿ 14ರಿಂದ 15% ಕೃಷಿ ಸರ್. ಆ ಕೃಷಿಗೆ ಜಲಜೀವನ್ ಮಿಷನ್ ಇಂದ 19,000 ಕೋಟಿ ಅವ್ರ ಅಕೌಂಟ್ ಅಲ್ಲಿ ಇಟ್ಕೊಂಡ್ರೆ ನಾವ್ ಏನ್ ಮಾಡ್ಬೇಕು, ಇದಕ್ಕೆ ಆನ್ಸರ್ ಮಾಡ್ಲಿ. ಅದನ್ನು ಮಾಡಲ್ಲ. ಮನ್ರೇಗಾದಿಂದ 1066 ಕೋಟಿ ಬಂದಿಲ್ಲ ಸರ್, ಅದಕ್ಕೂ ಅವ್ರು ಕ್ವಶನ್ ಮಾಡಕ್ ಆಗಲ್ಲ. ನಾವೇ ಒಂದು ನಿಯೋಗನ ಕಳಿಸ್ಬೇಕು, ಮೋದಿ ಅವ್ರಿಗೆ ಹೋಗ್ಬಿಟ್ಟು ಪರ್ಸನಲ್ ಆಗಿ ಮೀಟ್ ಮಾಡಿ ರಿಕ್ವೆಸ್ಟ್ ಕೊಡ್ಬೇಕು ಸರ್. ಒಬ್ಬ ಪ್ರಧಾನ ಮಂತ್ರಿಗೆ ಒಂದೇ ರಾಜ್ಯ ಅಲ್ಲ ಸರ್, ಎಲ್ಲಾ ರಾಜ್ಯಗಳನ್ನು ತಾರತಮ್ಯ ಇಲ್ದ್ರೆ ನೋಡ್ಬೇಕು. ಕರ್ನಾಟಕಕ್ಕೊಂಥರ, ಗುಜರಾತ್ಗೊಂಥರ ಕೊಡ್ತಾರೆ. ಅದನ್ನು ಬಿಡಿ. 15ನೇ ಹಣಕಾಸು ಆಯೋಗದಡಿ 2,600 ಕೋಟಿ ಗ್ರಾಮ ಪಂಚಾಯತಿಗೆ ಬರಬೇಕಾಗಿತ್ತು, ಅದನ್ನೂ ಕೊಡ್ಲಿಲ್ಲ ಸರ್. ಈಗ ಸಾವಿರಾರು ಬಗ್ಗೆ ಮಾತಾಡಿ ಸ್ವಾಮಿ ಸರ್, ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಗ್ರಾಮ ಪಂಚಾಯತಿಗೆ 2,600 ಸಾಕ್ಷಿ ಗುಡ್ಡೆ ಇಡ್ತಿದ್ದೀರಾ ಅಂತ ಹೇಳಿ ಸರ್. ನಾವು ನಮ್ಮ ಶಾಸಕರಿಗೆ ಬದ್ಧತೆ ಇದೆ, ನಮ್ಮ ಮುಖ್ಯಮಂತ್ರಿಗಳಿಗೂ ಬದ್ಧತೆ ಇದೆ. ಬರ ಪರಿಹಾರವನ್ನ ನಾವು ನಿರ್ವಹಣೆ ಮಾಡ್ತೀವಿ. ಇವರೊಂದು 15 ಲಕ್ಷ ಗಿಡ ನೆಟ್ಟಿದ್ರು, ಅದ್ರ ಅವಾಂತರ ನೋಡಿ ಹೋಗಿ. ಒಂದು ಗಿಡಕ್ಕೆ 3,300 ರೂಪಾಯಿ ಚಾರ್ಜ್ ಆಗಿದೆ. ಇವತ್ತು ಎಲ್ಲಾ ಗಿಡಗಳು ಒಣಗೋಗಿದೆ. ಹೋಗಿ ಶಿವರಾಮ ಕಾರಂತ ಬಡಾವಣೆಯಲ್ಲಿ ನೋಡಿ, ಇವರೆಲ್ಲ ಈ ತರದೇ ಮಾಡೋದು. ಕೊನೆಯದಾಗಿ ನಾನು ಸರ್ಕಾರಕ್ಕೆ ಏನ್ ಕೇಳ್ತೀನಿ ಗೊತ್ತಾ ಸರ್, ಫಸ್ಟ್ ಹಳ್ಳಿ ಕಡೆ ಹೋಗ್ಬಿಟ್ಟು ಎಲ್ಲಾ ಕಡೆನೂ ಹೋಗ್ಬಿಟ್ಟು ರೈತರ ಕಷ್ಟ ಏನು ಅಂತ ನೋಡ್ಬಿಟ್ಟು ಇಲ್ಲಿ ಐಷಾರಾಮಿ ಜೀವನ ಮಾಡೋದ್ ಬಿಟ್ಟು ಆ ರೈತರ ಕಷ್ಟ ಬಗೆಹರಿಸಬೇಕು, ವೀಕ್ಷಣೆ ಮಾಡಬೇಕು ಸರ್. ಈಗ ರೈತರ ಮಗ ಅಂತಿರಲ್ಲ, ರೈತರ ಮಗ DK ಶಿವಕುಮಾರ್ ಅಲ್ವಾ ಸರ್? ರೈತರ ಬಗ್ಗೆ ಅವ್ರ ಕಾಲೇಜ್ ಇಲ್ವಾ ಸರ್? ರೈತರ ಬಗ್ಗೆ ಅಷ್ಟೆಲ್ಲ ಇದು ಮಾಡಿದ್ರಲ್ಲ ಸರ್, ಬರ ಗೊತ್ತಾಗಲ್ವಾ ಸರ್ ಅವ್ರಿಗೆ? ಸರ್ ಇವಾಗ ಅವ್ರು ಹೇಳಿದ್ರು ಕಾಂಗ್ರೆಸ್ ಪಕ್ಷದವರು, ಅತಿವೃಷ್ಟಿ ಆದಾಗ 1,000 ಕೋಟಿ ಕೊಡ್ತೀನಿ ಅಂತ ಬಿಡುಗಡೆ ಮಾಡಿದ್ರಂತ. ಎಷ್ಟು ಎಕರೆಗೆ? 18 ಲಕ್ಷ ಹೆಕ್ಟೇರ್ಗೆ ಡಿವೈಡ್ ಮಾಡಿ ನೋಡಿ ಸರ್. ಡಿವೈಡ್ ಮಾಡಿ 1,000 ಎಕರೆ 18 ಲಕ್ಷ ಹೆಕ್ಟೇರ್ಗೆ. ಅವ್ರ ಭಾಷೆನೇ, ಅವ್ರು ಕೊಟ್ಟಿರೋ ಲೆಕ್ಕನೇ ಎಷ್ಟಾಗುತ್ತೆ ಲೆಕ್ಕ ಹೇಳಕ್ ಕೇಳಿ ಅವ್ರಿಗೆ. ರೈತರನ್ನ ಉಳಿಸಿ, ರೈತರನ್ನ ಗುಳೆ ಬಡಿಸ್ಬೇಡಿ. ರೈತರನ್ನ ಗುಳೆ ಬಡಿಸಿದ್ರೆ ಅನ್ನದ ಹಾಹಾಕಾರ ಅಂತ ಹೇಳ್ತದೆ, ಜನಗಳೆಲ್ಲ ಇನ್ನೂ ಬೀದಿ ಪಡ್ತಾರೆ ಸರ್. 50 ಜಿಲ್ಲೆಯಲ್ಲಿ ಆಗ್ಲೇ ಈಗ ಬರಪೀರ ಆಗೇ ಇದೆಯಲ್ಲ ಸರ್. 50 ಜಿಲ್ಲೆಯಲ್ಲಿ 50 ತಾಲೂಕು 50 ತಾಲೂಕಿಗೆ ಇವ್ರು ಜನ ಬಿಟ್ಬಿಟ್ಟು ಸಮೀಕ್ಷೆ ಮಾಡಿ ಅಟ್ಲೀಸ್ಟ್ ಒಂದು ಪರಿಹಾರ ಕೊಡಿ ಅಂತ ನಾವು ಒಂದ್ ಕಡೆ ಕೇಳ್ಕೊತಾ ಇದ್ದೀವಿ. ಯಾರು ನಮ್ಮ ಕರ್ನಾಟಕದ ಯಾರು ಭಯಪಡಬೇಡ್ರಿ, ಅದು ಕಾಂಗ್ರೆಸ್ ಸರ್ಕಾರ ಇರುತ್ತೆ ನಿಮ್ಮ ಜೊತೆ. ನಿಮ್ಮ ಸೌಲಭ್ಯಗಳನ್ನ ನಿಮಗೆ ಏನು ಅವಶ್ಯಕತೆ ಇದೆ ಖಂಡಿತ ಕಾಂಗ್ರೆಸ್ ಪಕ್ಷ ಕೊಟ್ಟೇ ಕೊಡುತ್ತೆ ಸರ್. ಲಾಸ್ಟ್ ಒಂದು ಹೇಳ್ತೀನಿ, ನಮ್ಮ CM ಆದವ್ರು ಒಂದೇ ಹೇಳಿದ್ದು, ಬೈ ಬರ್ತ್ ಐ ಆಮ್ ಅಗ್ರಿಕಲ್ಚರಿಸ್ಟ್ ಅಂತ. ಆ ರೈತರನ್ನ ಉಳಿಸುವಕ್ಕಾಗಿ, ರೈತರ ರಕ್ಷಣೆಗಾಗಿ ನಮ್ಮ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡೇ ಮಾಡ್ತಾರೆ. ಕೊನೆಯದಾಗಿ ಕನ್ಸರ್ವ್ ವಾಟರ್, ಅರ್ಬನ್ ಆಗಲಿ ರೂರಲ್ ಆಗಲಿ ಎಲ್ಲರಿಗೂ ಒಂದೇ ಮೆಸೇಜ್, ವಾಟರ್ನ ಕೇರ್ಫುಲ್ ಆಗಿ ಯೂಸ್ ಮಾಡಿ ಅಂತ ಹೇಳಿದ್ದಾರೆ ಸರ್. ಇವ್ರು ಹೇಳ್ತಿದ್ರು ಬೆಂಗಳೂರು ಅಂತ. ನಮ್ಮ ಮುಖ್ಯಮಂತ್ರಿಗಳು ಮೊನ್ನೆ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನ ಮಾಡಿದ್ದಾರೆ. ಏನು ರೈತರಿಗೆ ಏನು ಬರ ಪರಿಹಾರ ಇದ್ರ ಬಗ್ಗೆ ತ್ವರಿತವಾಗಿ ಅಧಿಕಾರಿಗಳು ಸ್ಪಂದಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮೆಸೇಜ್ ಅನ್ನ ಕೊಟ್ಟಿದ್ದಾರೆ. ರೈತರಿಗೆ ಏನು ಕೊಡಬೇಕು ಪರಿಹಾರ. ಸರ್, ನಮ್ಮ ರೈತರು ಮುಗ್ದ್ರು, ದಯವಿಟ್ಟು ಅವ್ರ ಕಣ್ಣಲ್ಲಿ ನೀರ್ ಬರ್ಸ್ಬೇಡಿ. ಸರ್ಕಾರದವರು, CM ಆದವರು ನಮ್ಮ ಜನಗಳಿಗೆ ಒಂದು ನೀರು ಕೊಟ್ಟು ವ್ಯವಸ್ಥೆ ಮಾಡಿ ಒಳ್ಳೇದ್ ಮಾಡ್ಲಿ ಸರ್. ಇವಾಗ ಅಲ್ಲಿ ಬರ ಬಂದಿದೆ ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಗೆದ್ದಿರುವಂತ ಕ್ಷೇತ್ರದಲ್ಲಿ ಗೆದ್ದಿರುವಂತವ್ರು ಇಲ್ಲಿ ಕೂತ್ಕೊಂಡು ನಿದ್ದೆ ಮಾಡೋ ಬದಲು ಅಲ್ಲೋಗಿ ಬರ ಪರಿಹಾರ ಕೊಡ್ಬೋದಲ್ವಾ? ಅವ್ರಿಗೆ ಇಚ್ಛಾಶಕ್ತಿ ಇಲ್ಲ, ಓಟ್ ಹಾಕ್ತಾರೆ, ಕೇಳ್ತಾರೆ ಒಂದಿನ. ಸರ್, ಪ್ಲಾನ್ ಬಿ ಅನ್ನೋದು ಬೇಕು. ಅದ್ ಇಟ್ಕೊಂಡ್ರೇನೆ, ಇಲ್ಲ ಅಂತಂದ್ರೆ ಜನ ಬೆಂಗಳೂರಿಗೆ ಖಂಡಿತವಾಗ್ಲೂ ಎಲ್ಲ ಬಂದ್ಬಿಡ್ತಾರೆ. ಇನ್ ಮಿಕ್ಕಿದೆಲ್ಲ ಸೋಮಾಲಿಯಾ
ಅಥವಾ ಉಗಾಂಡ ಆಗ್ಬಿಡುತ್ತೆ ನಮ್ಮ ಕರ್ನಾಟಕ. ಮುಖ್ಯಮಂತ್ರಿಗಳೇ ದಯವಿಟ್ಟು 2003 ಮೋಡ ಬಿತ್ತನೆ ಮಾಡಕ್ ಹೋಗಿ ಆ ಭಾಗನ ಉತ್ತರ ಕರ್ನಾಟಕ ಭಾಗನ ಹಾಳು ಮಾಡಿದಿರ. ದಯವಿಟ್ಟು ಈ ಮೋಡ ಬಿತ್ತನೆ ಅಂತ ಹೇಳಿ ಬರಾನ ಸೈಡ್ ತಳ್ಬೇಡಿ, ಅವ್ರಿಗೆ ಕೊಡಿ ದುಡ್ಡು. ಸರ್, ನಾವು CM ಹೇಳ್ತಾರೆ ನಾನು ರೈತರ ಪರವಾಗಿ ನಾವು ರೈತರು ಮಕ್ಕಳು ಅಂತ. ದಯವಿಟ್ಟು ಈಗಲಾರು ಎಚ್ಚೆತ್ಕೊಂಡು ರೈತರಿಗೆ ಕಷ್ಟ ಸುಖನ ನೋಡಿದ್ರೆ ಅದೊಂದು ಇದಾಗುತ್ತೆ. ಸರ್, ದಯವಿಟ್ಟು ಸರ್ಕಾರಕ್ಕೆ ನಾನು ಆಗ್ರಹ ಮಾಡೋದೇನೆಂದ್ರೆ ಇಮಿಡಿಯೇಟ್ ಆಗಿ 10 ಕೋಟಿ ರೂಪಾಯಿನ ಕುಡಿಯೋ ನೀರು ಕೊಡಬೇಕು, ಜಾನುವಾರುಗಳಿಗೆ ಮೇವು ಕೊಡಬೇಕು, ದಯಮಾಡಿ ಬೆಳೆ ವಿಮೆ ಪರಿಹಾರ ಆಗಬೇಕು, ಟಾಸ್ಕ್ ಫೋರ್ಸ್ ಮೇನ್ ಆಗಿ ಸರ್ಕಾರ ಆದಷ್ಟು ಬೇಗ ಬರ ಪರಿಹಾರ ಪ್ರದೇಶಕ್ಕೆ ಭೇಟಿ ಕೊಟ್ಟು ಪರಿಹಾರ ಒದಗಿಸ್ಕೊಡ್ಬೇಕು. ಉತ್ತರ ಕರ್ನಾಟಕದಲ್ಲಿ ಬಹುತೇಕ ಎಲ್ಲ ಬೆಳೆಗಳು ಒಣಗಿ ಹೋಗ್ಯಾವ. ರೈತರು ಭಾಳ ಸಂಕಷ್ಟದಾಗದಾರ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಕೇಳ್ಕೊಳ್ಳೋದ್ರ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿ. ನಿಮ್ಮ ಮಾಧ್ಯಮ ಮುಖಾಂತರ ಎಲ್ಲ ರೈತರ ಪರವಾಗಿ ನಾವು ಧನ್ಯವಾದ ತಿಳಿಸ್ತೀವಿ. ಯಾಕೆಂದ್ರೆ ಇನ್ನು ಮುಂದಕ್ಕಾದರೂ ಎಲ್ಲ ಪಕ್ಷದವರು ಎಚ್ಚೆತ್ಕೊಂಡು ರೈತರ ಬಗ್ಗೆ ಕಣ್ಣೀರು ಒರೆಸೋದು ಮಾಡಿ. ಸರ್, ನರಸತ್ತ ಪಕ್ಷ ಯಾವುದು ಅಂದರೆ ಅದು ಕಾಂಗ್ರೆಸ್. ಸರ್, ಇದಾಗ್ಲಿ ಕಾಂಗ್ರೆಸ್ ಸರ್ಕಾರ ದಯವಿಟ್ಟು ಪರಿಹಾರ ಕೊಡಬೇಕು. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇದೆ. ಸರ್, ನನ್ನ ರಿಕ್ವೆಸ್ಟು ನ್ಯೂಸ್ 18 ಕನ್ನಡ ಇವತ್ತಿನ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಕ್ಕೆ ರೈತರ ಪರವಾಗಿ ನಾನು ಧನ್ಯವಾದ ಹೇಳ್ತೀನಿ ಸರ್. ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ. ಸರ್, ಇವರು ಸಾಲ ಮಾಡೋದಕ್ಕೆ ರೆಡಿ ಆಗವ್ರೆ, ರೈತರು ಸಾಲ ಮನ್ನಾ ಮಾಡಕ್ ರೆಡಿ ಇಲ್ಲ ಸರ್. ಬರೀ ಸಾಲ ಮಾಡ್ಕೊಂಡು ತುಪ್ಪ ತಿನ್ನೋ ಸರ್ಕಾರ ಸರ್. ರೈತರ ಪರವಾಗಿ ಯೋಜನೆಗಳನ್ನು ರೂಪಿಸಿ ಅವರಿಗೆ ಅನುಕೂಲ ರೈತರಿಗೆ ಒಳ್ಳೇದಾಗಕ್ಕೆ ಸರ್ 50 ತಾಲೂಕು ಏನಿದೆ ಅವ್ರಿಗೆ ಟಾಸ್ಕ್ ಫೋರ್ಸ್ ಮಾಡಿ ಅವ್ರಿಗೆಲ್ಲರೂ ಒಳ್ಳೇದಾಗ್ಲಿ ಅಂತ ಬೇಗ. ರೈತರ ಪರ ಇರೋದೇ ಕಾಂಗ್ರೆಸ್ ಸರ್ಕಾರ. ಜೈ ಜವಾನ್ ಜೈ ಕಿಸಾನ್. ಜೈ ಜವಾನ್ ಜೈ ಕಿಸಾನ್. ಪರ್ಯಾಯ ಅಂದ್ರೆ ಕಂದಾಯ ಸಚಿವರು ಜೈ ಕಿಸಾನ್. ದಯವಿಟ್ಟು ಉಳಿಸಿ, ರೈತರನ್ನ ಉಳಿಸಿ. ಕಂದಾಯ ಸಚಿವರು ಅವರ ಇಲ್ಲಿ ರೈತರಿಗೆ ರೈತ ವಿರೋಧಿ ರಾಹುಲ್ ಗಾಂಧಿ ಜೈ ಕಿಸಾನ್. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ನ್ಯೂಸ್ 18 ಕನ್ನಡ ನೋಡ್ತಾ ಇರಿ.